ಹಾಯ್ ಗೈಸ್, ಎಲ್ರಿಗೂ ನಮಸ್ತೆ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಗೈಸ್, ಇವತ್ತು ಯಾವುದು ಕತೆ ಹೇಳ್ತಾ ಇಲ್ಲ, ಯಾವುದು ಸ್ಟೋರಿ ಹೇಳ್ತಾ ಇಲ್ಲ, ಒಬ್ಬ ರಿಯಲ್ ಕತೆ ಹೇಳ್ತಾ ಇದ್ದೀನಿ. ಅಂದರೆ ನಿಜನೇ ಹೇಳಿದ ಫೇಕಾ ಅಲ್ಲ, ಅದು ನಿಜನೇ. ಇದು ಅದಕ್ಕಿಂತ ಸ್ವಲ್ಪ ರಿಯಲ್ ಆಗಿದೆ, ರಿಯಲಿಸ್ಟಿಕ್ ಆಗಿರುತ್ತೆ. ಏನಪ್ಪ ಅಂದರೆ ಗೈಸ್, ಇವತ್ತು ನಮಗೆ ನಿಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಒಬ್ಬ ವ್ಯಕ್ತಿ ಬಗ್ಗೆ ಹೇಳ್ತೀನಿ. ಆ ವ್ಯಕ್ತಿ ಬಗ್ಗೆ ಹೇಳೋಷ್ಟು ದುಡ್ಡು ನಾನಲ್ಲ, ಬಟ್ ಏನಂದರೆ ಆ ವ್ಯಕ್ತಿ ಅಂದರೆ ನಂಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಆ ವ್ಯಕ್ತಿ ಬಗ್ಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನೀವು ಮತ್ತು ನಾನು ನೋಡಿರೋ ಹಾಗೆ ವ್ಯಕ್ತಿ ಬಗ್ಗೆ ನಾನು ಹೇಳೋದೇನು ಬೇಕಾಗಿಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಆ ವ್ಯಕ್ತಿ ಅಷ್ಟು ಮಟ್ಟಕ್ಕೆ ಒಂದು ಹೆಸರನ್ನ ಮಾಡಿದ್ದಾರೆ. ಆ ವ್ಯಕ್ತಿ ಬಗ್ಗೆ ನಾನು ಹೇಳ್ತಿದ್ದೀನಿ ಅಂತಂದರೆ ಮಾತೇ ಇಲ್ಲ, ಅಷ್ಟು ಇದರಲ್ಲೇ ಆ ವ್ಯಕ್ತಿ ಹೆಸರು ಮಾಡಿದ್ದಾರೆ. ಹೆಸರು ಒಂದೇ ಅಲ್ದಂಗೆ ಪ್ರತಿಯೊಬ್ಬ ಯೂತ್ ಬಗ್ಗೆ, ಯಾರೆಲ್ಲ 30 ಯಾರೆಲ್ಲ ಇದ್ದಾರೆ, 30, 35, 40 ಆ ಥರ ಏಜಲ್ಲಿ ಯಾರಿದ್ದಾರೆ ಹುಡುಗರು, ಆ ಹುಡುಗರ ಬಗ್ಗೆ ಪಿನ್ ಟು ಪಿನ್ ಯೂತ್ ಮೆಂಟಾಲಿಟಿ ಹಿಂಗೆ ಇರುತ್ತೆ, ಹಿಂಗೆ ನಾನು ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡಿ. ನನಗೆ ಹೇಳ್ತಾ ಇದ್ದಾರೆ ಫುಲ್ಲು ಬೂಸ್ ಬಂಪ್ಸ್ ಬರ್ತಾ ಇದೆ, ಅಂದರೆ ಕೈಯೆಲ್ಲ ಕೂದಲೆಲ್ಲ ಎದ್ದು ನಿಂತ್ಕೊತಾ ಇದೆ. ಆ ಥರ ಆ ವ್ಯಕ್ತಿ ನಂಗೆ ತುಂಬ ಇಷ್ಟ. ಆ ವ್ಯಕ್ತಿ ಅಂದರೆ, ಆ ವ್ಯಕ್ತಿ ಬಗ್ಗೆ ಹೇಳಬೇಕು ಅಂದರೆ ಬೇರೆ ಯಾರೂ ಅಲ್ಲ, ನಿಮಗೆಲ್ಲ ಗೊತ್ತೇ ಇರುತ್ತೆ ಈಗಿನ ಕಾಲದಲ್ಲಿ. ಮಿಸ್ಟರ್ ರಿಯಲ್ ಸ್ಟಾರ್ ಉಪ್ಪಿ ಸರ್ ಅವರು. ಏನಕ್ಕಪ್ಪ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಅವರು ಇತ್ತೀಚಿನ ದಿನಗಳಲ್ಲಿ ಒಂದು ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಮೂಮೆಂಟ್ ಇದೆ, ಆಲ್ರೆಡಿ ಆಗಿದ್ದಾರೆ. ಪ್ರಜಾಕೀಯ ಅನ್ನೋ ಒಂದು ಪಕ್ಷನ ಕಟ್ಟಿದ್ದಾರೆ. ಆ ಪ್ರಜಾಕೀಯ ಅನ್ನೋ ಒಂದು ಪಕ್ಷ ಯಾವ ಮಟ್ಟಕ್ಕೆ ಹೆಸರು ಮಾಡ್ತಾ ಇದೆ ಅಂದರೆ, ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣ ಒಂದೇ ರೀಸನ್ನು, ಬೇರೆ ಇನ್ನೇನೂ ಇಲ್ಲ. ಆ ವ್ಯಕ್ತಿ ಹೊಸ ವಿಷನ್ಸ್ ಇಟ್ಕೊಂಡಿದ್ದಾರೆ. ಉಪ್ಪಿ ಸರ್ ಏನು ಮಾಡಿದ್ದಾರೆ ಅಂದರೆ ಹೊಸ ವಿಷನ್ಸ್ ಇಟ್ಕೊಂಡಿದ್ದಾರೆ. ಇನ್ನೊಂದೇನೆಂದರೆ ಹೊಸ ಸಿಸ್ಟಮ್ ಬೇಕು, ನಮ್ಮ ಕರ್ನಾಟಕಕ್ಕೆ ಒಂದು ಒಳ್ಳೆ ಸಿಸ್ಟಮ್ ಬೇಕು ಅಂತ ಇಟ್ಕೊಂಡಿದ್ದಾರೆ. ಅವ್ರು ಲಾಸ್ಟು ಒಂದು SOP ಅಂತ ಹೇಳ್ಬಿಟ್ಟು ಒಂದು ರಿಲೀಸ್ ಮಾಡಿದ್ದಾರೆ. ಆ SOP ನಾನು ಇವತ್ತು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ಒಂದು ರೀಲಲ್ಲಿ ಬಂತು. ನಾನು ಹೋಗ್ಬಿಟ್ಟು ಗೂಗಲಲ್ಲಿ ಹೋಗಿ ಪ್ರಜಾಕೀಯ ಅನ್ನೋ ಒಂದು ವೆಬ್ಸೈಟಲ್ಲಿ ಕ್ಲಿಕ್ ಮಾಡಿ ಅದರಲ್ಲೆಲ್ಲ ಅಪ್ಲಿಕೇಶನ್ಸ್ ಎಲ್ಲ ಇದ್ದಾವೆ, ಎಲ್ಲ ಅಪ್ಲೈ ಮಾಡಾದ್ಮೇಲೆ ಲಾಸ್ಟಲ್ಲಿ ಪ್ರಜಾಕೀಯ ಅನ್ನೋ ಒಂದು SOP ಬರುತ್ತೆ. ಆ SOPಯಲ್ಲಿ ಎಷ್ಟು ನೀಟಾಗಿ ಹಾಕಿದ್ದಾರೆ ಅಂತಂದರೆ, ನೀವುಗಳು ನನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಬೂತ್ ಮುಖಾಂತರನೇ ಸೆಲೆಕ್ಟ್ ಮಾಡ್ಕೊಬೇಕು. ನೀವು ನನ್ನನ್ನು ಕೆಳಗೆ ಕಿಳಿಸ್ಬೇಕು ಅಂತಂದ್ರು ಬೂತ್ ಮುಖಾಂತರ, ಅಂದರೆ ಎಲೆಕ್ಷನ್ ಯಾವ ಥರ ಓಟ್ ನಡೆಯುತ್ತೆ ಅದೇ ಥರನೇ ಓಟ್ ಹಾಕಬೇಕು. 50%ಗಿಂತ ಕಮ್ಮಿ ಯಾರು ಓಟ್ ಬರುತ್ತೆ, ಅಂದರೆ ಕೆಲಸ ಮಾಡಿರೋರು, ಆಲ್ರೆಡಿ ಸೆಲೆಕ್ಷನ್ ಆಗಿರೋರು, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅಂದಾಗ ಅವ್ರಿಗೆ ಓಟ್ ಮಾಡಿ ಕೆಳಗಡೆ ಕೇಳಿಸ್ಕೊಂಡ್ಬಿಡ್ಬೋದು. ಅದೇನು ವಿತಿನ್ 3 ಮಂತಲ್ಲಿ ಮತ್ತೆ ಅವ್ರು ರಿಕವರಿ ಆದರೆ ಅವ್ರಿಗೆ ಮತ್ತೆ ಚಾನ್ಸ್ ಇರುತ್ತೆ. ಇನ್ ಕೇಸ್ ಅವ್ರಿಗೆ 3 ಮಂತಲ್ಲಿ ರಿಕವರಿ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅವ್ರನ್ನ ಯಾರೋ ಹೋಗಿ ಕೀಳೋಂಥ ಅವಶ್ಯಕತೆ ಇರೋದಿಲ್ಲ, ನಾವೇ ಹೋಗ್ಬೇಕು, ನನಗೆ ನೀನು ಬೇಡ ಅಷ್ಟೇ, ಕೆಳಗೆ ಕೇಳಿಸ್ತಾ ಇರ್ಬೋದು. ಈ ಥರ ಒಂದು ಒಳ್ಳೆ ವಿಷನ್ ಇಟ್ಕೊಂಡು ನಮ್ಮ ಕರ್ನಾಟಕ ರಾಜ್ಯನ ಒಂದು ಯಾವುದೋ ಲೆವೆಲಲ್ಲಿ ತಗೊಂಡು ಹೋಗ್ಬೇಕು ಅಂತ ಮಾಡ್ತಾ ಇದ್ದಾರೆ. ಆಲ್ರೆಡಿ ನಮ್ಮ ಕರ್ನಾಟಕ ತುಂಬ ಸಿನಿಮಾದಲ್ಲಿ ಹೆಸರು ಮಾಡಿದೆ. ಈಗ ರಾಜಕೀಯದಲ್ಲೂ ಒಂದು ಹೆಸರು ಮಾಡಿದೆ ಅಂತಂದರೆ ಅದು ಒನ್ ಆ್ಯಂಡ್ ಓನ್ಲಿ ನಮ್ಮ ಉಪ್ಪಿ ಸರಿಂದ ಮಾತ್ರ ಆಗುತ್ತೆ. ಯಾರೆಲ್ಲ ಉಪ್ಪಿ ಸಾರೇ ನೆಕ್ಸ್ಟ್ ಸಿ ಎಮ್ ಉಪ್ಪಿ ಸಾರೇ ಆಗಬೇಕು ಅನ್ನೋರಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ, ಎಷ್ಟು ಜನ ಓಟ್ ಬರ್ತದೆ ನೋಡೋಣ. ಅದೇ ರೀತಿ ಈಗ ನಮ್ಮ ಆಂಧ್ರ ಪ್ರದೇಶದಲ್ಲಿ ಪವನ್ ಕಲ್ಯಾಣ್ ಸರು, ಮತ್ತು ಈಗ ರೀಸೆಂಟಾಗಿ ನಡೆದಿರ್ತಕ್ಕಂಥ ಒಂದು ತಮಿಳ್ನಾಡಲ್ಲಿ ವಿಜಯ್ ಸರ್ ಅವರು, ಇವರಿಬ್ಬರು ಸಹ ಒಂದು ಒಳ್ಳೆ ವಿಷನ್ನ, ಒಂದು ಒಳ್ಳೆ ಸಿಸ್ಟಮ್ನ ಇಟ್ಕೊಂಡು ರಾಜಕೀಯಕ್ಕೆ ಬಂದಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕನೂ ಒಂದು ಒಳ್ಳೆ ಸಿಸ್ಟಮೆಟಿಕ್ಕು, ಒಳ್ಳೆ ವಿಷನ್ ಆಗಬೇಕು ಅಂತಂದರೆ ನಮ್ಮ ಉಪ್ಪಿ ಸರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಷನ್ ಮಾಡ್ಕೊಳೋ ರೀತಿ ಏನೇ ಇದ್ರೂ ನನ್ನ ಮತ್ತು ನಿಮ್ಮ ಕೈಯಲ್ಲೇ ಇರುತ್ತೆ. ಸೆಲೆಕ್ಟ್ ಮಾಡ್ಕೊಳೋ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಒಳ್ಳೆಯ ಒಂದು ನಾಯಕನನ್ನು ತರೋಣ, ತಂದು ನಮ್ಗೆ ಇಷ್ಟ ಆಗಿಲ್ಲ ಅಂತಂದರೆ ನಾವೇ ಇಸ್ಕೊಂಡ್ಬಿಡ್ಬೋದು. ದುಡ್ಡು ಇಸ್ಕೊಂಡು ರಾಜಕೀಯ ನಾನು ಮಾಡೋಕ್ಕೆ ಗೊತ್ತಿಲ್ಲ, ಪ್ರಜಾಕೀಯ ಅಂತ ಹೇಳ್ಬಿಟ್ಟು ಜನಗಳಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಪ್ರಜಾಕೀಯ ಪಕ್ಷ ಇದು ಅಂತ ಹೇಳಿ ಅವ್ರು ಆಲ್ರೆಡಿ ಲಾಸ್ಟ್ ಮೀಡಿಯಾದಲ್ಲಿ ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೇ ಈಗ ನಮ್ಮ ಕರ್ನಾಟಕ ಎಷ್ಟು ಅಧ್ವಾನ ಆಗ್ತಾ ಇದೆ ಅಂತಂದರೆ, ಇನ್ನು ನೆಕ್ಸ್ಟ್ ಯಾವುದಾದ್ರು ಬೇರೆ ಪಕ್ಷಗಳು ಬಂದಿದ್ದಾವೆ ಅಂದರೆ ಅವಾಗ ಏನಾಗುತ್ತೆ ಅಂದರೆ ನಮ್ಮ ಕರ್ನಾಟಕ ರಾಜಕೀಯ ಇನ್ನೂ ಎಕ್ಕುಟ್ಟೋಗ್ಬಿಡುತ್ತೆ. ಆ ಎಕ್ಕುಟ್ಟೋಗೋದಕ್ಕಿಂತ ಮುಂಚೆ ನಮ್ಮ ಸೆಲೆಕ್ಷನು, ನಮ್ಮ ಒಂದು ರಾಜಕೀಯ ನಾಯಕ, ನಮ್ಮ ರಾಜ ಯಾರಾಗಬೇಕು ಅಂತ ನೀವೇ ಡಿಸೈಡ್ ಮಾಡಿ, ನಿಮಗೆ ಬಿಟ್ಟಿದ್ದು. ನೆಕ್ಸ್ಟ್ CM ಯಾರಾಗಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಬಟ್ ನನ್ನ ಓಟ್ ಆಲ್ವೇಸ್ ಪ್ರಜಾಕೀಯಕ್ಕೆ ಮಾತ್ರ. ಯಾಕೆ ಅಂತಂದರೆ ನಮಗೆ ಪ್ರಜಾಕೀಯ ಬರಬೇಕು, ಹೊಸ ವಿಷನ್ ಬೇಕು, ಹೊಸ ಸಿಸ್ಟಮ್ ಬೇಕು. ಯಾಕೆ ಅಂದರೆ ಆಲ್ರೆಡಿ ಯೂತ್ಸು ತುಂಬ ದಿನ ಹಾಳಾಗಿ ಹೋಗ್ತಾ ಇದ್ದಾರೆ. ಪ್ರಜಾಕೀಯ ಬಂದರೆ ಅದರಿಂದ ಸ್ವಲ್ಪ ಏನಾದರೂ ಉದ್ಧಾರ ಆಗ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ನಿಮಗೂ ಇದ್ದರೆ ವೋಟ್ ಫಾರ್ ಪ್ರಜಾಕೀಯ. ಥ್ಯಾಂಕ್ ಯು.